ಮಕ್ಕಳ ಡಾಕ್ಟರ್ ಮನೆಯಲ್ಲಿ ಗಾಂಜಾ ಗಮ್ಮತ್ತು. ಮನೆಯಲ್ಲೇ ಗಾಂಜಾ ಸೇವನೆ ಮಾಡ್ತಾ ಇದ್ನ ಈ ಡಾಕ್ಟರ್. ಬೆಳಗಾವಿಯಲ್ಲೊಬ್ಬ ಡ್ರಗ್ಸ್ ಡಾಕ್ಟರ್, ಈತ ಮಕ್ಕಳ ಡಾಕ್ಟರ್, ಆದರೆ ಈತ ಗಾಂಜಾ ಸೇವನೆ ಮಾಡ್ತಾ ಇದ್ದ ಅನ್ನುವಂತಹ ಆರೋಪ ಈಗ ಕೇಳಿ ಬಂದಿದೆ. ಅದೇ ಕಾರಣಕ್ಕಾಗಿ ಇದೀಗ ಈ ಒಂದು ಮಕ್ಕಳ ತಜ್ಞ ಡಾಕ್ಟರ್ನನ್ನ ಕೂಡ ಅರೆಸ್ಟ್ ಮಾಡಿದ್ದಾರೆ. ಹಿರೇಬಾಗೇವಾಡಿ ಆಸ್ಪತ್ರೆಯ ಡಾಕ್ಟರ್ ರಾಹುಲ್ ಬಂಟಿ, ಬೆಳಗಾವಿಯ ಶಿವಬಸವನ ನಗರದಲ್ಲಿರುವಂತಹ ವೈದ್ಯ ಈತ. 134 ಗ್ರಾಂ ಗಾಂಜಾವನ್ನ ಪೊಲೀಸರು ಪತ್ತೆ ಮಾಡಿದ್ದಾರೆ. ಗಾಂಜಾ ಹೊಡೆದು ಈತ ಟ್ರೀಟ್ಮೆಂಟ್ ಮಾಡ್ತಾ ಇದ್ನ. ವೈದ್ಯನ ವಿರುದ್ಧ ಮಾಳಮಾರುತಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆದ್ರೆ ಈಗ ನೋಟಿಸ್ ಅನ್ನ ಜಾರಿ ಮಾಡಿ ಸುಮ್ಮನಾಗಿದ್ದಾರೆ ಪೊಲೀಸರು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಆ ರೀತಿಯ ಬೆಳವಣಿಗೆಗಳು ಕೂಡ ಅಲ್ಲಿ ನಡೆದಿದೆ. ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ, ಆದರೆ ಯಾವುದೇ ರೀತಿಯಾಗಿ ಇದನ್ನ ಬೇರೆ ರೀತಿಯಾಗಿ ತನಿಖೆ ಮಾಡುವಂತಹ ಕಾರ್ಯ ಕೂಡ ಆಗ್ತಾ ಇಲ್ಲ. ಹಿರೇಬಾಗೇವಾಡಿ ಆಸ್ಪತ್ರೆಯನ್ನು ನೋಟಿಸ್ ಕೊಟ್ಟು ಸುಮ್ಮನಾಗಿದ್ದಾರೆ ಪೊಲೀಸರು. ಮಕ್ಕಳ ವೈದ್ಯ ಈತ ಈ ರೀತಿಯಾಗಿ ಗಾಂಜಾ ಸೇವನೆ ಮಾಡಿ ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ನ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಇದೆ. ದಿನಾಂಕ 9 ಜಾನ್ವರಿ 2026ರಂದು ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಒಂದು NDPS ಪ್ರಕರಣ ದಾಖಲು ಮಾಡಲಾಗಿದೆ. ಇದು ಸೆಕ್ಷನ್ 20B2A ಈ ಪ್ರಕರಣ ದಾಖಲು ಮಾಡಲಾಗಿದೆ. ಇದರಲ್ಲಿ ಕಂಪ್ಲೇನೆಂಟ್ PSI ಶ್ರೀಶೈಲ್ ಹುಳಿಗೇರಿ, ಇವರು ನಮ್ಮ ಮಾಳಮಾರುತಿ PSI ಇದರಲ್ಲಿ ಕಂಪ್ಲೇನೆಂಟ್ ಇದ್ದಾರೆ. ಮತ್ತು ಆರೋಪಿ ರಾಹುಲ್ ವಿಠಲ್ ಬಂಟಿ ಅಂತ ಇವರು ಆರೋಪಿ ಇದ್ದಾರೆ. ಈ ಪ್ರಕರಣದಲ್ಲಿ 134 ಗ್ರಾಂ ಗಾಂಜಾ ಈ ಆರೋಪಿದು ಮನೆಯಲ್ಲಿ ಸಿಕ್ಕಿದೆ. ಮಾಹಿತಿ ಆಧಾರದ ಮೇಲೆ ನಮ್ಮ ಪೊಲೀಸ್ ಆ ಮನೆಯಲ್ಲಿ ರೇಡ್ ಮಾಡಿದರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಈಗ ಈತನ ಡಾಕ್ಟರ್ ಮನೆಯಲ್ಲಿ 134 ಗ್ರಾಂ ಗಾಂಜಾ ಕೂಡ ಸಿಕ್ಕಿರುವಂತದ್ದು. ಈ ಹಿಂದೆ ಏನಾದರೂ ಆರೋಪಗಳು ಬಂದಿತ್ತಾ ಈತನ ವಿರುದ್ಧ? ಹೇಗೆ ಪೊಲೀಸರಿಗೆ ಈ ವಿಚಾರ ಗೊತ್ತಾಯಿತು? ಜೊತೆಗೆ ತನಿಖೆ ಹೇಗೆ ಸಾಗ್ತಾ ಇದೆ? ನವಿತಾ ಜೈನ್, ಪ್ರಮುಖವಾಗಿ ಬೆಳಗಾವಿಯಲ್ಲಿ ಒಂದು ಬೆಚ್ಚಿ ಬೀಳಿಸುವಂತ ಪ್ರಕರಣ. ಯಾಕಂದ್ರೆ ಮಕ್ಕಳ ತಜ್ಞನ ವೈದ್ಯನ ಮನೆಯಲ್ಲೇ ಗಾಂಜಾ ಪತ್ತೆಯಾಗಿರೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಮತ್ತೆ ಹಿರೇಬಾಗೇವಾಡಿ ಸಮುದಾಯ ಕೇಂದ್ರದ ಮುಖ್ಯ ಅಧಿಕಾರಿ ಇವರ ಮನೆಯಲ್ಲೇ ಗಾಂಜಾ ಪತ್ತೆಯಾಗಿರ್ತಕ್ಕಂಥದ್ದು. ಇಷ್ಟೆಲ್ಲ ಆದರೂ ಕೂಡ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿ ಇಲ್ಲ ಅಂತಕ್ಕಂಥದ್ದು ಈಗ ಗೊತ್ತಾಗ್ತದೆ. ಪ್ರಮುಖವಾಗಿ ಏನು ಅಂತಂದ್ರೆ ರಾಹುಲ್ ಬಂತಿ ಅಂತಕ್ಕಂಥ ವೈದ್ಯನ ಮನೆಯಲ್ಲಿ ಗಾಂಜಾ ಪತ್ತೆಯಾಗಿರ್ತಕ್ಕಂಥದ್ದು. ಈತ ಬೆಳಗಾವಿಯ ಶಿವಬಸವ ನಗರದಲ್ಲಿ ಒಂದು ಮನೆಯನ್ನ ಮಾಡಿಕೊಂಡು ಇರ್ತಾನೆ. ಈ ಖಚಿತ ಮಾಹಿತಿಯ ಮೇರೆಗೆ ಮಾಳಮಾರುತಿಯ PSI ಶ್ರೀಶೈಲ್ ನೇತೃತ್ವದಲ್ಲಿ ಒಂದು ದಾಳಿಯನ್ನ ಮಾಡಲಾಗುತ್ತೆ. ದಾಳಿ ಸಂದರ್ಭದಲ್ಲಿ ಮನೆಯಲ್ಲಿ 134 ಗ್ರಾಂ ಗಾಂಜಾ ಸಿಕ್ಕಿರ್ತಕ್ಕಂಥದ್ದು. ಗಾಂಜಾವನ್ನ ವಶಕ್ಕೆ ಪಡೆದು ಅವ್ರನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸ್ತಾರೆ. ಆ ಸಂದರ್ಭದಲ್ಲಿ ಗಾಂಜಾ ಕೇವಲ ಮನೆಯಲ್ಲಿ ಗಾಂಜಾ ಪತ್ತೆ ಅಲ್ಲ, ಅವರು ಗಾಂಜಾ ಸೇವನೆ ಕೂಡ ಮೆಡಿಕಲ್ ರಿಪೋರ್ಟ್ ನಲ್ಲಿ ದೃಢ ಆಗಿರ್ತಕ್ಕಂಥದ್ದು. ಇಷ್ಟೆಲ್ಲ ಆದ್ರೂ ಕೂಡ 2 ದಿನಗಳ ಕಾಲ ರಜೆ ಹಾಕಿ ಮತ್ತೆ ನಿನ್ನೆ ಕರ್ತವ್ಯಕ್ಕೆ ಹಾಜರಾಗಿದ್ದ ವೈದ್ಯ ಅಂತ ಹೇಳಿ ಮಾಹಿತಿ ಇದೆ. ಇನ್ನು ಈ ಒಂದು ಪೊಲೀಸ್ ತನಿಖೆ ಒಂದ್ ಕಡೆ ನಡೀತಾ ಇದ್ರು ಕೂಡ 7 ವರ್ಷದ ಒಳಗಿನ ಶಿಕ್ಷೆಗೆ ಇರುವಂತಹ ಪ್ರಕರಣದಲ್ಲಿ ಅವರನ್ನ ಬಂಧಿಸ ಆಗಿಲ್ಲ. ಹೀಗಾಗಿ ಅವ್ರನ್ನ ಬೇಳ್ಕೊಳ್ಳಲಾಗಿದೆ. ಮತ್ತೊಂದು ಕಡೆ ಈಗ ವಿಚಾರಣೆಗೆ ಬರುವಂತೆ ಕೂಡ ಪೊಲೀಸ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿರ್ತಕ್ಕಂಥದ್ದು. ಇಷ್ಟೆಲ್ಲ ಆದ್ರೂ ಕೂಡ ಆರೋಗ್ಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಹಿರಿಯ ಆರೋಗ್ಯ ಅಧಿಕಾರಿ DH ಆಗಿರ್ಬೋದು ಮತ್ತು DHOಗೆ ಈ ಬಗ್ಗೆ ಮಾಹಿತಿ ಇಲ್ಲ ಅಂತಕ್ಕಂಥದ್ದು ನಿಜಕ್ಕೂ ದುರಂತ. ಯಾಕಂದ್ರೆ ಈತ ಮಕ್ಕಳ ತಜ್ಞ ಆಗಿರ್ತಕ್ಕಂಥದ್ದು. ಮಕ್ಕಳ ಆರೋಗ್ಯ ಏನಾಗಬೇಕು ಈತನ ಹತ್ರ ತೋರಿಸಿದ್ರೆ ಅಂತಕ್ಕಂಥ ಪ್ರಶ್ನೆಗಳು ಇದೆ. ಮತ್ತು ಹಿರೇಬಾಗೇವಾಡಿ ಸಮುದಾಯ ಕೇಂದ್ರದ ಅಧಿಕಾರಿ ಆಗಿದ್ರು ಕೂಡ ಆರೋಗ್ಯ ಇಲಾಖೆ ಈತರ ವಿರುದ್ಧ ಏನು ಕ್ರಮ ಕೈಗೊಳ್ಳುತ್ತೆ ಅಂತಕ್ಕಂಥದ್ದು ಈಗ ಕಾದ್ ನೋಡ್ಬೇಕಿದೆ. ನವಿತಾ ಜೈನ್.